ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಚಾರಣೆ ಮುಂದುವರೆದಿದೆ. ರೇಣುಕಾ ಸ್ವಾಮಿಯನ್ನ ಮೋಸದಿಂದ ಕಿಡ್ನಾಪ್ ಮಾಡಿಲ್ಲ. ಶವವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದು ಅಂತ ಹೇಳಿದ್ರೆ ಅದು ಸಾಕ್ಷ್ಯನಾಶ ಆಗೋದಿಲ್ಲ. ಪ್ರಕರಣದಲ್ಲಿ ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಒಬ್ಬರ ಹೇಳಿಕೆಯನ್ನ 12 ದಿನಗಳಾದ ಬಳಿಕ ದಾಖಲಿಸಿದ್ದಾರೆ. ಒಟ್ಟು ಇಬ್ರು ಪ್ರತ್ಯಕ್ಷ ಹೇಳಿಕೆ, ಮತ್ತೊಬ್ಬನ ಹೇಳಿಕೆಯನ್ನ 7 ದಿನಗಳಾದ ನಂತರದಲ್ಲಿ ದಾಖಲು ಮಾಡಿದ್ದಾರೆ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿವಿ ನಾಗೇಶ್. ಏನೇನ್ ತಪ್ಪಾಗಿದೆ ವಿಚಾರಣೆಯ ಹಂತದಲ್ಲಿ, ತನಿಖೆಯ ಹಂತದಲ್ಲಿ, ಜೊತೆಗೆ ಪ್ರೊಸೀಜರಲ್ ಲ್ಯಾಬ್ಸ್ ಏನೇನಿದೆ ಇವೆಲ್ಲವನ್ನ ಕೂಡ ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನೋಡಿ, ಯಾವ್ಯಾವ ಪಾಯಿಂಟ್ಸ್ ಗಳನ್ನ ಮತ್ತೆ ಸಿವಿ ನಾಗೇಶ್ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರಲ್ವಾ, ಅದು ಕಿಡ್ನಾಪ್ ಆಗೋದಿಲ್ಲ. ಆತ ಬರ್ತಾ ಒಂದು ಕಡೆಯಲ್ಲಿ ಬಾರ್ನ ಬಿಲ್ಲನ್ನ ಪೇ ಮಾಡ್ತಾರೆ, ಅದು ಫೋನ್ ಪೇ ಮೂಲಕವಾಗಿ ಪೇ ಮಾಡ್ತಾರೆ. ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಬಂದ್ರೆ ಹಾಗೆಲ್ಲ ಬಿಲ್ ಪೇ ಮಾಡೋದಕ್ಕೆ ಇಳಿತಾರಾ, ಆ ರೀತಿಯಾಗಿ ಸಾಥನ್ನ ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ರೇಣುಕಾ ಸ್ವಾಮಿ ಹೇಗೆ ಅನ್ನೋದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡೋದು, ಆತನನ್ನ ವೈಭವೀಕರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈ ಹಿಂದೆನೂ ಕೂಡ ಸಿವಿ ನಾಗೇಶ್ ಅವರ ವಾದವನ್ನ ಗಮನಿಸಿದಾಗ ಈ ಪ್ರೊಸೀಜರಲ್ ಲ್ಯಾಬ್ಸ್ ಏನೇನಾಗಿದೆ ಅದ್ರ ಮೇಲೆನೆ ಗಮನವನ್ನ ಕೊಡ್ತಾ ಇದ್ರು, ಅಂತದನ್ನ ಕೋರ್ಟ್ ಮುಂದೆ ಇಡುವಂತ ಕೆಲಸಗಳಾಗ್ತಾ ಇತ್ತು. ಈ ವಾದದಲ್ಲೂ ಕೂಡ ನಮ್ಗೆ ಅಂತದ್ದೇ ಕಾಣಿಸ್ತಾ ಇದೆ. ಏನೇನ್ ನಡೀತು ಇವತ್ತಿನ ದಿನ ಅಂತ? ಚೈತ್ರ, ಇವತ್ತು ಏನೋ ಮೇಯ್ನ್ ಅಪ್ಲಿಕೇಶನ್ ಅಂದರೆ ಬೇಲ್ ಅಪ್ಲಿಕೇಶನ್ ಮೇಲೇ ಹಿಯರಿಂಗ್ ಶುರು ಆಗಿದೆ. ಈ ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ವೈದ್ಯಕೀಯ ಕಾರಣಕ್ಕೆ, ಆ ಆಧಾರದ ಮೇಲೆ ಯಾವುದೇ ರೀತಿ ವಾದ ಮಂಡನೆಯನ್ನು ಮಾಡ್ತಾ ಇಲ್ಲ. ಅಂದರೆ ಇದರ ಅರ್ಥ ದರ್ಶನ್ ಸರ್ಜರಿ ಮಾಡಿಸುವಂಥ ಸಾಧ್ಯತೆಗಳು ಈಗ ತೀರಾ ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಯಾವುದೇ ರೀತಿಯಾದಂಥ ಒಂದು ವಾದ ಮಂಡನೆ ಆರಂಭ ಆಗಿಲ್ಲ. ಬದಲಾಗಿ ಈಗ ಮೆರಿಟ್ಸ್ ಆಧಾರದ ಮೇಲೆ ರೆಗ್ಯುಲರ್ ಬೇಲ್ ಕೊಡಬೇಕು ಅಂತೇಳಿ ವಾದ ಮಂಡನೆ ಶುರು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಎಲ್ಲ ಸೆಕ್ಷನ್ಗಳ ಆಧಾರದಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 364A ಏನಿದೆ ಅಂದರೆ ಕಿಡ್ನಾಪ್ ಏನು ಮಾಡಲಾಗಿದೆ ಅಂತ ಆರೋಪ ಇದೆ. ಕೊಲೆ ಮಾಡುವ ಉದ್ದೇಶದಿಂದ ಆದಂಥ ಕಿಡ್ನಾಪ್ ಅಲ್ಲವೇ ಅಲ್ಲ ಇದು, ಜೊತೆ ಕಿಡ್ನಾಪೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಏನು ರೇಣುಕಾ ಸ್ವಾಮಿ ತಂದೆ ತಾಯಿಯ ಹೇಳಿಕೆಯನ್ನು ಕೂಡ ಇಲ್ಲಿ ಅವರು ಓದಿ ಹೇಳಿದ್ರು. ರೇಣುಕಾ ಸ್ವಾಮಿ ತಂದೆ ಮತ್ತು ತಾಯಿಯ ಹೇಳಿಕೆಯಲ್ಲಿ ಆತ ಈ ಥರ ಕಿಡ್ನಾಪ್ ಆಗಿರೋ ಫೋನ್ ಮಾಡಿದ್ದ, ಆತ ಅಂದರೆ ಕೃತ್ಯ ನಡೆದ ಬಳಿಕನೂ, ಅಂದರೆ ಅಪಹರಣ ಆದ ಬಳಿಕನೂ ಆತ ಫೋನ್ ಮಾಡಿದ್ದ. ಫೋನ್ ಮಾಡಿದಾಗ ತಾನು ಏನು ಸ್ನೇಹಿತರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು 4 ಜನ ಸ್ನೇಹಿತರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಜೊತೆಗೆ ದಾರಿನಲ್ಲಿ ಆತ ಬಾರ್ನಲ್ಲಿ ಆತನೇ ದುಡ್ಡು ಪೇ ಮಾಡಿದ್ದಾನೆ. ಇದೆಲ್ಲನೂ ಏನು ತೋರಿಸುತ್ತೆ ಅಂದರೆ ಕಿಡ್ನಾಪ್ ತೋರಿಸೋದಿಲ್ಲ. ಕಿಡ್ನಾಪ್ ಆದಂಥ ವ್ಯಕ್ತಿ ತಾನೇ ಪೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತು ತಂದೆ ತಾಯಿಗೂ ಕೂಡ ಈ ರೀತಿ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ದರ್ಶನ್ ಸ್ಟೇಟ್ಮೆಂಟನ್ನು ಬಹಳ ಅಂದರೆ 11ನೇ ತಾರೀಕು ಅವ್ರನ್ನ ಅರೆಸ್ಟ್ ಆದರೂ ಕೂಡ 12ನೇ ತಾರೀಕು ಅವ್ರನ್ನ ಅಂದರೆ ಸ್ಥಳದ ಮಹಜರು ಮಾಡಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ವಿಳಂಬದಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ 9ನೇ ತಾರೀಕು ಕೃತ್ಯ ನಡೆದಿರೋದು, 8ನೇ ತಾರೀಕು ಬಾಡಿ ಸಿಕ್ಕಿರೋದು ಕೂಡ ಅವತ್ತು ರಾತ್ರಿನೇ, ಅಂದರೆ 9ನೇ ತಾರೀಕು ಬೆಳಗಿನ ಜಾವ. 10ನೇ ತಾರೀಕು ಕೆಲವು ಸಾಕ್ಷಿಗಳು ಅಂದರೆ ಆರೋಪಿಗಳು ತಾವೇ ಕೃತ್ಯ ಮಾಡಿದ್ದಾಗಿ ತಪ್ಪೊಪ್ಪಿಗೆ ಸಾಕ್ಷಿಯನ್ನೇ ಕೊಟ್ಟಿದ್ದಾರೆ. ಅದಾದ ಬಳಿಕ ಅಂದರೆ 12ನೇ ತಾರೀಕುವರೆಗೂ ಇವರು ಯಾವುದೇ ಒಂದು ವೆಪನ್ಸ್ ಏನಿದೆ ಅಂದರೆ ಮರದ ಕೊಂಬೆ ಆಗಿರ್ಬೋದು, ಲಾಠಿ ಆಗಿರ್ಬೋದು, ನೈಲಾನ್ ಹಗ್ಗ ಆಗಿರ್ಬೋದು ಇತ್ಯಾದಿಗಳನ್ನು ಅವರು ಸೀಸ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ದರ್ಶನ್ ಅರೆಸ್ಟ್ ಆಗಿದ್ದು 11ನೇ ತಾರೀಕು. ಹೀಗಾಗಿ ದರ್ಶನ್ ಹೇಳಿಕೆ ಪಡೆದ ನಂತರ ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಲಾಯರ್ ಅಂತಂದರೆ, ಇದು ದರ್ಶನ್ನ ಸಿಕ್ಸೋದಕ್ಕೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ಬಾಡಿಯನ್ನು ಬೇರೆ ಕಡೆಗೆ ಸಾಗಿಸುವಂಥದ್ದು ಇದೆಲ್ಲವೂ ಕೂಡ ಸಾಕ್ಷ್ಯನಾಶ ಆಗೋದಿಲ್ಲ, ಬಾಡಿನ ಡಿಸ್ಟ್ರಾಯ್ ಮಾಡಿದ್ರೆ ಮಾತ್ರ ಸಾಕ್ಷ್ಯನಾಶ ಅನ್ನುವಂಥ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂದರೆ ಮೆರಿಟ್ಸ್ ಆಧಾರದ ಮೇಲೆ ವಾದ ಮಂಡನೆ ಮಾಡ್ತಾ ತನಿಖೆಯಲ್ಲಿ ಏನೇನು ಲೋಪದೋಷಗಳಿವೆ ಮತ್ತು ಈ ಲೋಪದೋಷಗಳ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತ್ಯಕ್ಷದರ್ಶಿಗಳ ಒಂದು ಹೇಳಿಕೆಯನ್ನೇನು ದಾಖಲಿಸಿದ್ದಾರೆ ಅದನ್ನು ಕೂಡ ಬಹಳ ವಿಳಂಬವಾಗಿ ದಾಖಲಿಸಿದ್ದಾರೆ. ಇದೆಲ್ಲವೂ ಕೂಡ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾದಂಥ ಅಂಶಗಳಾಗಿರೋದ್ರಿಂದ ಅದನ್ನೇ ಪ್ರಧಾನವಾಗಿ ಪ್ರಸ್ತಾಪಿಸಿ ಜಾಮೀನು ತಗೊಳ್ಳುವಂಥ ಪ್ರಯತ್ನವನ್ನು ಸಿವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಈಗ 4 ಗಂಟೆ ನಂತರ ಮತ್ತೆ ವಾದ ಮಂಡನೆ ಆರಂಭ ಆಗುತ್ತೆ. ಇವತ್ತೇ ವಾದ ಮಂಡನೆ ಮುಕ್ತಾಯ ಆದರೆ SPP ಮತ್ತೊಂದು ದಿನ SPP ಅವರು ವಾದ ಮಂಡನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಕೋರ್ಟ್ ಈ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಇವತ್ತು ದರ್ಶನ್ ಅಲ್ಲದೆ ಬೇರೆ ಬೇರೆ ಆರೋಪಿಗಳ ಅಂದರೆ ಪವಿತ್ರ ಗೌಡ ಮತ್ತು ಇನ್ನಿತರ ಆರೋಪಿಗಳ ವಾದ ಮಂಡನೆ ಕೂಡ ಇದೆ. ಪವಿತ್ರ ಗೌಡ ತಾಯಿ ಕೂಡ ಇವತ್ತು ಕೋರ್ಟ್ನಲ್ಲಿ ಖುದ್ದಾಗಿ ಅಂದರೆ ಹಾಜರಾಗಿದ್ದರು. ಹೀಗಾಗಿ ಇವತ್ತು ಪವಿತ್ರ ಗೌಡ ಒಂದು ವಾದ ಮಂಡನೆ ಆಗುವಂಥ ಸಾಧ್ಯತೆಗಳು ಕಡಿಮೆ. ಇವತ್ತು ದರ್ಶನ್ ವಾದ ಮಂಡನೆ ಮುಕ್ತಾಯ ಆದರೆ ಮುಂದೊಂದು ದಿನ SPP ವಾದ ಮಂಡನೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿವೆ. ಎಸ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ. ಇದಾಗಲೇ ಸಿವಿ ನಾಗೇಶ್ ಅವರು ಅವರ ವಾದವನ್ನ ಮಂಡಿಸ್ತಾ ಇದ್ದಾರೆ, ಮಂಡಿಸಿ ಆಗಿದೆ. ಇನ್ನು 4 ಗಂಟೆಗೆ ಆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ನಾಳೆ ದಿನ ಅಥವಾ ಮುಂದಿನ ದಿನಗಳಲ್ಲಿ SPP ಕೂಡ ಇದಕ್ಕೆ ಕೌಂಟರ್ ಅನ್ನ ಕೊಡ್ತಾರೆ. ಅದಾದ ನಂತರ ಡಿ ಗ್ಯಾಂಗ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ.